ಎಲ್ರಿಗೂ ನಮಸ್ಕಾರ. ಸ್ಕೈವಾರ್ ಸ್ಟುಡಿಯೋಗೆ ಸ್ವಾಗತ. ಯಾರ್ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ರೀಡಿಂಗ್, ನಿಮ್ಮನ್ನು ಬಿಟ್ಟು ಹೋದ ವ್ಯಕ್ತಿಯ ಜೀವನದಲ್ಲಿ ಬೇರೆ ವ್ಯಕ್ತಿ ಇದ್ದಾರಾ ಅಥವಾ ಇಲ್ವಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ರೆಸೊನೇಟ್ ಆಗುತ್ತಾ ಕಂಪ್ಲೀಟ್ ವಾಚ್ ಮಾಡ್ಬೋದು, ಯಾರ್ಯಾರಿಗೆಲ್ಲ ರೆಸೊನೇಟ್ ಆಗಲ್ವೋ ಸ್ಕಿಪ್ ಕೂಡ ಮಾಡ್ಬೋದು. ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಓಕೆ, ಈ ಒಂದು ಎನರ್ಜಿನ ನೀವು ರಿಸೀವ್ ಮಾಡೋಕ್ಕೆ ಹೇಳ್ತೀರಾ 520 ಥ್ಯಾಂಕ್ ಯು ಯೂನಿವರ್ಸ್ ಅಂತ ನನ್ನ ಕಾಮೆಂಟಲ್ಲಿ ತಿಳಿಸ್ತೀರಾ. 520 ಥ್ಯಾಂಕ್ ಯು ಯೂನಿವರ್ಸ್ ಅಂತ ನನ್ನ ಕಾಮೆಂಟ್ ಮುಖಾಂತರ ಎನರ್ಜಿನ ನೀವು ರಿಸೀವ್ ಮಾಡಬೇಕಾಗುತ್ತೆ. ಓಕೆ, ನಿಮ್ಮನ್ನು ಬಿಟ್ಟು ಹೋದ ವ್ಯಕ್ತಿಯ ಜೀವನದಲ್ಲಿ ಬೇರೆ ವ್ಯಕ್ತಿ ಇದ್ದಾರಾ ಅಥವಾ ಇಲ್ವಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ 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 ನಿಮ್ಮ ವ್ಯಕ್ತಿಯ ನಿಮ್ಮನ್ನು ಬಿಟ್ಟು ಹೋದ ವ್ಯಕ್ತಿಯ ಜೀವನದಲ್ಲಿ ಬೇರೆ ವ್ಯಕ್ತಿ ಇದ್ದಾರಾ ಇಲ್ಲವಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಈ ಒಂದು ಎನರ್ಜಿನ ನೀವು ರಿಸೀವ್ ಮಾಡ್ಕೊಳ್ಳಿ. ಕಮೆಂಟಲ್ಲಿ 520 ಥ್ಯಾಂಕ್ ಯು ಯೂನಿವರ್ಸ್ ಅಂತ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ನೋಡ್ರಿ, ಇಲ್ಲಿ ಆ ವ್ಯಕ್ತಿಯ ಎನರ್ಜಿಲಿ ಏನು ಕಾಣ್ತಾ ಇದೆ ಅಂದರೆ ಅವ್ರ ಮನಸ್ಸಿನಲ್ಲಿ ಸಾಕಷ್ಟು ಗೊಂದಲಗಳಾಗಿರ್ಬೋದು, ಮತ್ತು ಸಂಘರ್ಷ, ಭಾವನಾತ್ಮಕ ಏರಿಳಿತಗಳು ಕಾಣ್ತಾ ಇದೆ. ಇಲ್ಲಿ ಕ್ಲಾರಿಟಿಯನ್ನು ನೋಡ್ಬೋದು. ಹಾಗಾಗಿ ಆ ವ್ಯಕ್ತಿ ನನ್ನನ್ನು ನಾನು ಸಾಬೀತುಪಡಿಸ್ಕೊಳ್ಬೇಕು, ನಾನು ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು, ಎಲ್ಲರ ಒಂದು ಮೆಚ್ಚುಗೆಯನ್ನು ಪಡಿಬೇಕು ಅನ್ನೋದು ಕೂಡ ಇಲ್ಲಿ ಒಂದು ಕ್ಲಾರಿಟಿ ಬರ್ತಾ ಇದೆ. ನಂತರದಲ್ಲಿ ಅವರು ಒಂದು ಸ್ವಲ್ಪ ಗೊಂದಲದಲ್ಲಿದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಅವ್ರ ಬಗ್ಗೆ ಸಾಕಷ್ಟು ಯೋಚನೆಯನ್ನು ಮಾಡ್ತಾ ಇದ್ದಾರೆ, ನಿರ್ಧಾರ ತಗೊಳ್ಬೇಕು ಅನ್ನೋದು ಅವರ ದೃಷ್ಟಿಕೋನದಲ್ಲಿದೆ ಅನ್ನೋದು ಇಲ್ಲಿ ಕ್ಲಾರಿಟಿ ತೋರಿಸ್ತಿದೆ. ನಂತರದಲ್ಲಿ ಇಲ್ಲಿ 5 ಆಫ್ ವ್ಯಾಂಡ್ಸ್ ನೋಡ್ತಾ ಇರ್ಬೋದು. ಮನಸ್ಸಿನಲ್ಲಿ ಅಥವಾ ಸುತ್ತಮುತ್ತಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದೇ ಇಲ್ಲಿ ಕ್ಲಾರಿಟಿ ತೋರಿಸ್ತಾ ಇದೆ. ಇಲ್ಲಿ ಭಿನ್ನಾಭಿಪ್ರಾಯಗಳು, ಗೊಂದಲಗಳು, ಹೇಳಿಕೆಗಳು, ಈ ಮತ್ತಷ್ಟು ಸಮಸ್ಯೆಗಳನ್ನ ಇಲ್ಲಿ ಉದ್ಭವ ಮಾಡ್ತಾ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣಿಸ್ತಾ ಇದೆ. ನಂತರ ಇಲ್ಲಿ ಒಂದು ಎನರ್ಜಿ ಕಾಣ್ತಾ ಇದೆ. ಏನು ಅಂದರೆ ಹೊಸ ಸಂಬಂಧಕ್ಕೆ ಹೋಗಬೇಕು ಅನ್ನೋ ಒಂದು ಶಕ್ತಿ ಇಲ್ಲ. ಕೆಲವೊಮ್ಮೆ ಅವರ ನಿರ್ಧಾರಗಳು, ಆಲೋಚನೆಗಳು ಯಾವುದೂ ಒಂದು ಸ್ಥಿರವಾಗಿಲ್ಲ ಅನ್ನೋದು ಇಲ್ಲಿ ಒಂದು ಕ್ಲಾರಿಟಿ ಕಾಣ್ತಾ ಇದೆ. ಅಂದರೆ ಪ್ರೀತಿ ಅಥವಾ ಭಾವನಾತ್ಮಕ ಆಕರ್ಷಣೆಗಳ ಅವಕಾಶಗಳು ಇರ್ಬೋದು ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇಲ್ಲಿ ಒಂದು ಪ್ರೀತಿ ಆಗಿರ್ಬೋದು, ಭಾವನೆಗಳ ಆಕರ್ಷಣೆ ಇರ್ಬೋದು ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಅದ್ರ ಬಗ್ಗೆ ಆಸಕ್ತಿ ಅನ್ನೋದು ತೋರಿಸ್ತಾ ಇದೆ. ಇಲ್ಲಿ 5 ಆಫ್ ಕಪ್ಸ್ ಬಂದಿರೋದ್ರಿಂದ ಇಲ್ಲಿ ಇನ್ನೂ ಹಳೆಯ ನೋವನ್ನ ಅವರು ಮರ್ತಿಲ್ಲ, ಪಶ್ಚಾತ್ತಾಪ ಅನ್ನೋದು ಪಡ್ತಾ ಇದ್ದಾರೆ, ಮತ್ತು ಸಂಬಂಧದಲ್ಲಿ ದುಃಖ ಅನ್ನೋದು ಕೂಡ ಹೊತ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿಯನ್ನು ತೋರಿಸ್ತಾ ಇದೆ. ಹಾಗಾಗಿ ಇನ್ನೊಂದು ಕ್ಲಾರಿಟಿ ಅಂದರೆ ಅವರು ಸ್ವಲ್ಪ ಹೀಲಿಂಗಲ್ಲಿದ್ದಾರೆ. ಅಂದರೆ ಅವ್ರಿಗೆ ಇಲ್ಲಿ 4 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಅವರು ಸ್ವಲ್ಪ ನನಗೆ ವಿಶ್ರಾಂತಿ ಬೇಕು, ನನಗೆ ಸ್ಟ್ರೆಸ್ ಕಡಿಮೆ ಆಗಬೇಕು, ಮತ್ತು ನಾನು ಎಲ್ಲ ಸಮಸ್ಯೆಯಿಂದ ಒಂದು ಸ್ವಲ್ಪ ದೂರ ಇರಬೇಕು ಅನ್ನೋದು ಅವರು ಹೀಲಿಂಗ್ ಪ್ರೊಸೆಸ್ಸಲ್ಲಿದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿಯನ್ನು ಕಾಡ್ತಾ ಇದೆ. ಈ ಕಾರ್ಡ್ಗಳ ಪ್ರಕಾರ ಹೇಳೋದೇನು ಅಂತಂದರೆ ಅವರ ಜೀವನದಲ್ಲಿ ಯಾರಾದರೂ ಹೊಸ ವ್ಯಕ್ತಿ ಬಗ್ಗೆ ಆಲೋಚನೆ, ಸಂಪರ್ಕ ಇರ್ಬೋದು ಅಂತ ಕಾಣ್ತಾ ಇದೆ. ಬಟ್ ಗಂಭೀರವಾಗಿ ಇಲ್ಲಿ ಸಂಪೂರ್ಣವಾಗಿ ರೂಪುಗೊಂಡಿಲ್ಲ ಒಂದು ಪ್ರೀತಿ ಆಗಿರ್ಬೋದು, ಸಂಬಂಧ ಆಗಿರ್ಬೋದು ಅನ್ನೋದು ಕೂಡ ಕ್ಲಾರಿಟಿ ಆಗಿದೆ. ಇಲ್ಲಿ ಹೆಚ್ಚು ಕಾಣ್ತಿರುವ ಶಕ್ತಿ ಅಂದರೆ ಇನ್ನೂ ಕೂಡ ಅವರು ಹಳೆ ನೋವುಗಳಲ್ಲಿ ಇದ್ದಾರೆ, ಹಳೆ ದುಃಖದಲ್ಲಿ ಇದ್ದಾರೆ. ಅದರಿಂದ ಹೊರಗಡೆ ಬರೋಕ್ಕೆ ಅವರು ತುಂಬಾ ಹೀಲಿಂಗ್ ಪ್ರೊಸೆಸ್ಸಲ್ಲಿದ್ದಾರೆ ಅಂತಲೇ ಹೇಳ್ಬೋದು.
ಮತ್ತು ಅವ್ರ ಜೀವನದಲ್ಲಿ ಮರುಸಂಪರ್ಕ ಪ್ರಯತ್ನದಲ್ಲೂ ಕೂಡ ಇದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಹಾಗಾಗಿ ಇಲ್ಲಿ ಅವರ ಜೀವನದಲ್ಲಿ ಒಬ್ಬ ವ್ಯಕ್ತಿ ಇದ್ದಾರಾ ಅಂತಂದರೆ ಖಂಡಿತ ಇದ್ದಾರೆ, ಬಟ್ ಆ ಮಟ್ಟದಲ್ಲಿ ಇಲ್ಲ ಅನ್ನೋದು ಇಲ್ಲಿ ಕ್ಲಾರಿಟಿಯಾಗಿ ಕಾಣ್ತಾ ಇದೆ. ಸಂಪೂರ್ಣವಾಗಿ ಇನ್ನೂ ರೂಪುಗೊಂಡಿಲ್ಲ ಆ ಒಂದು ಎನರ್ಜಿ ಅನ್ನೋದು ಇಲ್ಲಿ ಕ್ಲಾರಿಟಿ ಕೊಡ್ತಾ ಇದೆ. ಹಾಗಾಗಿ ಅವ್ರಿಗೆ ಇನ್ನೂ ಹಳೆಯ ನೆನಪು, ಹಳೆಯ ಒಂದು ನೋವೇನಿದೆ, ಹಳೆ ಪ್ರೀತಿ ಏನಿದೆ ಅದ್ರ ಬಗ್ಗೆನೇ ಇನ್ನೂ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ರಿಟರ್ನ್ ಆಗಬೇಕು ಅನ್ನೋದು ಕೂಡ ಇಲ್ಲಿ ಎನರ್ಜಿ ಕಾಣ್ತಾ ಇದೆ. ಹಾಗಾಗಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.